ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ಪ್ಲೇ ವಿಡಿಯೋ. ಇವತ್ತು ನಾವು ಆಡೋಕ್ಕೆ ಹೋಗ್ತಿರೋದು ಬಂದುಬಿಟ್ಟು ಲೋನ್ ಉಲ್ಫಲ್ಲಿ ಗೈಸ್. ಲೋನ್ ಉಲ್ಫಲ್ಲಿ ನಾವು ಒಂದು ಹೊಸ ಪ್ರ್ಯಾಂಕ್ನ ಮಾಡ್ತಾಯಿದ್ದೀವಿ. ಆ ಪ್ರ್ಯಾಂಕ್ ಹೆಸರು ಬಂದುಬಿಟ್ಟು ರೀಕನೆಕ್ಟಿಂಗ್ ಪ್ರ್ಯಾಂಕ್ ಅಂದ್ಬಿಟ್ಟು. ಆ ಪ್ರ್ಯಾಂಕ್ ಏನಪ್ಪ ಅಂದರೆ, ಓದೋ ವೀಡಿಯೋದಲ್ಲಿ ನೀವು ನೋಡಿದರೆ 0 ಅಲ್ಲಿ ಡಿಫೀಟ್ ಮಾಡಿದ್ವಿ, ಆ ಚಾಲೆಂಜ್ ಇಕ್ಕಿದ್ವಿ, ಅದು ಸಕ್ಸಸ್ಫುಲ್ ಆಗಿತ್ತು. ಈ ವಿಡಿಯೋದಲ್ಲಿ ರೀಕನೆಕ್ಟಿಂಗ್ ಪ್ರ್ಯಾಂಕ್ನ ಟ್ರೈ ಮಾಡ್ತಾಯಿದ್ದೀವಿ. ಪ್ರ್ಯಾಂಕ್ ಏನು ಅಂದರೆ, ನಾವು ನಮ್ಮ ಆಟಕ್ಕೆ ಹೋದಾಗ ನಮ್ಮ ಅಪೋನೆಂಟ್ ಟೀಮ್ ಏನಿರ್ತಾರೆ ಅವ್ರ ಮೇಲೆ ಏನು ಅಟ್ಯಾಕ್ ಮಾಡ್ದಿರ 4 ರೌಂಡ್ಸು, ಫಸ್ಟ್ 4 ರೌಂಡ್ಸ್ವರೆಗೂ ಮ್ಯಾಚ್ ಪಾಯಿಂಟ್ ಬರೋವರೆಗೂ ಸುಮ್ಮನೆ ಎಲ್ಲಿದ್ದೀವೋ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ನಾವೇನು ಮೂವ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಡಿಫೀಟ್ ಮಾಡಾದ್ಮೇಲೆ 5th ರೌಂಡಿಂದ ಮ್ಯಾಚ್ ಪಾಯಿಂಟಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಅವ್ರನ್ನ ಡಿಫೀಟ್ ಮಾಡಬೇಕು. ಅದೇ ಇವತ್ತಿನ ಚಾಲೆಂಜ್. ಈ ಗೇಮ್ ಪ್ಲೇ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಗೈಸ್, ತಡ ಮಾಡ್ದಿರ ಗೇಮ್ ಪ್ಲೇ ಕಡೆಗೆ ಹೋಗೋಣ. ಗುರು, ಈ ಸತಿ ನಮ್ಮ ಜೊತೆ ಆಡೋಕ್ಕೆ ನಮ್ಮ ಫ್ರೆಂಡ್ ಕೂಡ ಇದ್ದಾರೆ. ನಮ್ಮ ಫ್ರೆಂಡ್ ಕನ್ನಡಿಗ 9 ನಮ್ಮ ಯೂಶುವಲ್ ಫ್ರೆಂಡ್, ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ನಾನು ಈ ಸತಿ ಏನು ಗನ್ನ ತೊಗೊಳ್ಳಲ್ಲ ಗೈಸ್. ಈ ಸತಿ ಏನು ಅಂದರೆ ಏನು ಗನ್ನ ತೊಗೊಳ್ಳಲ್ಲ. ಮೂಮೆಂಟು ಕೂಡ ಒಂಚೂರು ಮಾಡಲ್ಲ ನಾನು ಗೈಸ್. ಆ ಪ್ಲೇಸಿಂದ ಒಂಚೂರು ಮೂವ್ ಆಗಲ್ಲ ನಾನು. ಓಕೆ, ಗ್ರೋಜಾ ಮತ್ತು ಮ್ಯಾಕ್ ಬಂದಿದೆ. ಮ್ಯಾಕ್ ಅಲ್ಲ, ಯಾವುದೋ ಇನ್ನೊಂದು ಗ್ರೋಜಾ ಬಂದಿದೆ. ಒಟ್ಟಿನಲ್ಲಿ ಅವರು ಸುಮ್ಮನೆ ಹಿಂಗೆ ನಿಂತ್ಕೊಂಡಿರೋದು. ಅವರೇ ಬಂದು ಶೂಟ್ ಮಾಡ್ತಾರೆ ಗೈಸ್. ಗುರು, ಒಬ್ಬರು ಬಂದು ನನ್ನ ಫ್ರೆಂಡ್ನ ಶೂಟ್ ಮಾಡ್ತಾಯಿದ್ದಾರೆ. ಗುರು, ನನ್ನ ಕೂಡ ಶೂಟ್ ಮಾಡಿದ್ರು, ಬಟ್ ನನಗೆ ಹಾಫ್ ಡ್ಯಾಮೇಜ್ ಬಿದ್ದಿದೆ. ನನ್ನ ಫ್ರೆಂಡ್ ಕಿಲ್ ಆಗಿದ್ದಾರೆ. ಓಕೆ ಗೈಸ್, ಈ ಸತಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಔಟ್ ಆಗಿದ್ದೀವಿ. ನಮ್ಮದು ಡ್ಯಾಮೇಜ್ 0.1% ಕೂಡ ಇಲ್ಲ. ಡ್ಯಾಮೇಜು ಒಂದು ಕೂಡ ಡ್ಯಾಮೇಜ್ ಕೊಟ್ಟಿಲ್ಲ ನಾವು. ಈ ಸತಿನೂ ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡೋಣ ಗೈಸ್. ಸುಮ್ಮನೆ ನಿಂತ್ಕೊಂಡಿರೋದಷ್ಟೇ. ಗುರು ನೋಡಿ, ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಈ ಸತಿ ಕೂಡ ನೂಬ್ ಥರ ಆಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು. ಅವರು ಫಸ್ಟು ನನ್ನ ಶೂಟ್ ಮಾಡಿದ್ರು, ನೆಕ್ಸ್ಟು ನನ್ನ ಫ್ರೆಂಡ್ ಕಡೆಗೆ ಹೋಗಿದ್ದಾರೆ. ಗುರು, ಅವ್ರು ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರೀಕನೆಕ್ಟಿಂಗ್ ಪ್ರ್ಯಾಂಕ್ ಅಂತ ಗೊತ್ತಾಗಿರಬೇಕು. ಮೋಸ್ಟ್ಲಿ ಸುಮ್ಮನೆ ನಿಂತ್ಕೊಂಡಿದ್ರು. ಅದಾದಮೇಲೆ ಹೆಡ್ ಶಾಟ್ ಇಟ್ಬಿಟ್ಟು ಶೂಟ್ ಮಾಡಿದ್ರು. ಹೆಡ್ಗೆ ತಲೆಗೆ ಗುರು ಇಟ್ಬಿಟ್ಟು ಶೂಟ್ ಮಾಡಿದ್ರು. ಸ್ಕೋರು 0-2 ಆಗಿದೆ ಗೈಸ್. ರೌಂಡ್ 3 ಕೂಡ ಸ್ಟಾರ್ಟ್ ಆಗಿದೆ. ಗುರು, ಈ ಸತಿ ಬಂದ್ಬಿಟ್ಟು ಅಪೋನೆಂಟ್ ಟೀಮ್ದು ಗನ್ ಸೆಲೆಕ್ಷನ್ ಬಂದ್ಬಿಟ್ಟು ಅಪೋನೆಂಟ್ ಟೀಮ್ದಿದೆ. ಅವರು UMPನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಗೈಸ್. UMP ಮತ್ತು ಚಾರ್ಜ್ ಬೂಸ್ಟರ್ನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಗುರು, ಈ ಸತಿ ನಾನು ನನ್ನ ಟೀಮ್ಮೇಟ್ ಇಬ್ಬರು ಒಂದೇ ಕಡೆ ಬಂದಿದ್ದೀವಿ ಗೈಸ್. ಆವಾಗಲೇ ಎರಡು ಸಪ್ರೇಟ್ ಆಗಿತ್ತಲ್ಲ, ಇಬ್ಬರು ಒಂದೇ ಕಡೆ ಬಂದಿದ್ದೀವಿ. ಒಬ್ಬರು ಲೆಫ್ಟ್ ಸೈಡಿಂದ ಬಂದು ಸುಮ್ಮನೆ ನಿಂತಿದ್ದಾರೆ ಗೈಸ್. ಓಕೆ, ಗನ್ ತೊಗೊಂಡ್ರು, ಶೂಟ್ ಮಾಡಿದ್ರು ಗೈಸ್. ನನಗೆ ಶೂಟ್ ಮಾಡಿದ್ರು. ಇವಾಗ ನನ್ನ ಫ್ರೆಂಡ್ಗೂ ಕೂಡ ಶೂಟ್ ಮಾಡ್ತಾಯಿದ್ದಾರೆ. ಇಬ್ಬರು ಕೂಡ ಕಿಲ್ ಆಗಿದ್ದೀವಿ ಗೈಸ್. ಈ ಸತಿ ಡಿಫೀಟ್ ಆಗಿದ್ದೀವಿ. ಗುರು, ಈ ಸತಿ ಬಂದ್ಬಿಟ್ಟು ಸ್ಕೋರ್ 0-3 ಆಗಿದೆ ಗೈಸ್. ಸ್ಕೋರ್ 0-3. ಈ ಸತಿ ಕೂಡ ಹಂಗೆ ನಿಂತ್ಕೊಳ್ಳೋಣ ಬನ್ನಿ. ಇದು ಒಂದು ಲಾಸ್ಟ್ ಆಟ, ಅದಾದಮೇಲೆ ನಾವು ಆಡಿಸ್ತೀವಿ. ಗುರು, ಯಾವ್ದಾದ್ರು ಒಳ್ಳೆ ಗನ್ ತೊಗೊಳಕ್ಕೆ ಚಾನ್ಸ್ ಸಿಕ್ಕರೆ ಸಾಕು. ಯಾವಾಗಲೂ ಅಷ್ಟೇ, ಗನ್ನು ಒಳ್ಳೆ ಗನ್ ಸಿಗೋಲ್ಲ ನನಗೆ. ಮೇನಾಗಿ MP40 FF ಇದ್ರಲ್ಲಿ ಯಾರು ಸಿಕ್ಕೋದು ಕೂಡ ನಾನು ಆಡಿಸ್ತೀನಿ ಗೈಸ್. ಗುರು, 4ನೇ ರೌಂಡ್ ಕೂಡ ಡಿಫೀಟ್ ಆಗಿದ್ದೀವಿ. ಈ ಸತಿ ಮ್ಯಾಚ್ ಪಾಯಿಂಟ್ ಗೈಸ್ ಹುಷಾರಾಗಿ ಆಡಿಸ್ಬೇಕು. ಇವಾಗಿಂದ ನಾವು 5 ರೌಂಡ್ಸ್ ಹೊಡಿಬೇಕು. ಇವಾಗ ಆಪ್ಷನ್ ಬಂದ್ಬಿಟ್ಟು ನನ್ನ ಫ್ರೆಂಡಿಗೆ ಬಂದಿದೆ ಗೈಸ್ ತೊಗೊಳಕ್ಕೆ. ಈ ಸತಿ ಅವರು ಡೆಸರ್ಟ್ ಈಗಲ್ನ ತೊಗೋತಿದ್ದಾರೆ. FF ನೈಫ್ ಇಲ್ಲ. ಓಕೆ, ನಾವು ಅವರು ಡೆಸರ್ಟ್ ಈಗಲ್ ತೊಗೋತಾ ಇದ್ದಾರೆ. ಡೆಸರ್ಟ್ ಈಗಲ್ ಮತ್ತು P90 ತೊಗೋತಾ ಇದ್ದಾರೆ ಗೈಸ್. 2 P90 ಡೆಸರ್ಟ್ ಈಗಲು ಗೈಸ್. ಈ ಸತಿ ನಾವಿಬ್ರು ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ನಾನು ಒಂದು ಕಡೆಯಿಂದ, ಅವರೊಂದು ಕಡೆಯಿಂದ, ಇಬ್ಬರು ಒಂದೊಂದು ಕಡೆಯಿಂದ ರೆಸ್ಟ್ ಮಾಡ್ತೀವಿ. ಗುರು, ಬಾರಿ ಗುರು. ಒಬ್ಬರಿಗೆ ಬಿತ್ತು ಹೆಡ್ ಶಾಟು, ನಾನೇ ಹೊಡೆದೆ ಒಬ್ಬರಿಗೆ ಹೆಡ್ ಶಾಟು. ಇನ್ನೊಬ್ಬರು ಅಲೈವಲ್ಲಿದ್ದಾರೆ ಗೈಸ್. ಒಬ್ಬರು ಅಲೈವಲ್ಲಿದ್ದಾರೆ. ಇನ್ನೊಬ್ಬರು ಕೂಡ ಕಿಲ್ ಆಗಿದ್ದಾರೆ ಗೈಸ್. ಈ ಸತಿ ನಮ್ಮ ಸ್ಕೋರ್ 1 ಮತ್ತು 4 ಆಗಿದೆ. ಗುರು, ಈ ಸತಿ ಮ್ಯಾಚ್ ಪಾಯಿಂಟ್. ಈ ಸತಿ ಕೂಡ ಮ್ಯಾಚ್ ಪಾಯಿಂಟು ರೌಂಡ್ 6 ಗೈಸ್. ರೌಂಡ್ 6 ಈ ಸತಿ. ಗುರು, ಈ ಸತಿ ಬೇರೆ ಸ್ಟ್ರಾಟಜಿ ಯೂಸ್ ಮಾಡೋಣ. ಯಾವಾಗಲೂ ಇಬ್ಬರು ಒಂದೇ ಕಡೆ ರೆಸ್ಟ್ ಮಾಡಿದ್ವಿ. ಬೇಡ ಗೈಸ್, ಅವರು ಒಂದೇ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಆಮೇಲೆ ನಮ್ಮನ್ನ ಕಿಲ್ ಮಾಡೋಕ್ಕೆ ನೋಡ್ಬೋದು. ಗುರು, ಈ ಕಡೆಯಿಂದ ಶೂಟ್ ಮಾಡ್ತಾಯಿದ್ದಾರಲ್ಲ ಗೈಸ್. ಆಯಿತು, ಓಕೆ ಗೈಸ್, ಅವ್ರಿಗೆ ಹೆಡ್ ಶಾಟ್ ಬಿದ್ದಿದೆ. ಇನ್ನೊಬ್ಬರಿದ್ದಾರೆ ಗೈಸ್, ಒಬ್ಬರಿದ್ದಾರೆ. ನನ್ನ ಫ್ರೆಂಡ್ ಕನ್ನಡಿಗ 9 ಬಂದುಬಿಟ್ಟು ಹೆಲ್ತ್ ಹಾಕೋತಾ ಇದ್ದಾರೆ. ಹೆಲ್ತ್ ಕಿಟ್ಟು ಡ್ಯಾಮೇಜ್ ಕೊಟ್ಟಿದ್ದರು. ಇನ್ನೊಬ್ಬ ಎನಿಮಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಓಕೆ, ನನ್ನ ಫ್ರೆಂಡ್ ಕಿಲ್ ಮಾಡಿದ್ದಾರೆ. ವಿಕ್ಟ್ರಿ ಆಗಿದೆ ಈ ಸತಿ ಕೂಡ. ಸ್ಕೋರ್ 2 ಮತ್ತು 4 ಆಗಿದೆ. ಸ್ಕೋರು 2-4 ಆಗಿದೆ.
ಗೈಸ್ ಈ ಸತಿ ಬಂದ್ಬಿಟ್ಟು ನಮ್ಮ ಆಪೋನೆಂಟ್ಗಿದೆ ಚಾನ್ಸು ಗೈಸ್. ಈ ಸತಿ ಆಪೋನೆಂಟ್ಗೆ ಇದೆ ಚಾನ್ಸು. ಅವರು ಮತ್ತು M500 ತೊಗೋತಾ ಇದ್ದಾರೆ, ಚಿಕ್ಕದು ಪಿಸ್ತೂಲು ಮತ್ತು ಡಬಲ್ ಬ್ಯಾರೆಲ್ ತೊಗೋತಾ ಇದ್ದಾರೆ ಗೈಸ್. ಈ ಸತಿ ಡಬಲ್ ಬ್ಯಾರೆಲ್ ಆಗಿರೋದ್ರಿಂದ ನನ್ನ ಫ್ರೆಂಡೇ ಆಡಿಸ್ಬೇಕು, ಯಾಕಂದರೆ ನನಗೆ ಡಬಲ್ ಬ್ಯಾರೆಲ್ಲು ಅಷ್ಟು ನೀಟಾಗಿ ಆಡ್ಸೋಕ್ಕೆ ಬರೋಲ್ಲ. ನಾನು MP40 ಆದರೆ ಆಡಿಸ್ತೀನಿ ಗುರು. ಈ ಸತಿ ಗುರು ಇಲ್ಲಿ ಗೈಸ್ ಇಲ್ಲೇ ಇದೆ ನೋಡಿ ಗುರು. ಬಿಟ್ಟು ಗುರು ಕಿಲ್ಲಾದರು, ಒಬ್ಬ ಎನಿಮಿ ಕಿಲ್ಲಾದರು. ಇನ್ನೊಬ್ಬರಿದ್ದಾರೆ ಗೈಸ್, ಇನ್ನೊಬ್ಬರಿದ್ದಾರೆ. ನನ್ನ ಫ್ರೆಂಡು ಹೋಗ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲೇ ಇರಬೇಕು ಗುರು. ಎನಿಮಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಓಕೆ, ನನ್ನ ಫ್ರೆಂಡ್ ಕಿಲ್ ಮಾಡಿದ್ದಾರೆ. ಈ ಸತಿ ಕೂಡ ವಿಕ್ಟ್ರಿ ಆಗಿದೆ, ಸ್ಕೋರ್ 3-4 ಆಗಿದೆ ಗೈಸ್. ಇನ್ನು ನಾವು 2 ಮ್ಯಾಚ್ ಗೆದ್ದಂಗೆ ರೌಂಡ್ 8 ಆಗಿದೆ ಮ್ಯಾಚ್ ಪಾಯಿಂಟ್. ಈ ಸತಿ ಕೂಡ ನಾನು ಜಾಸ್ತಿ ಕ್ರೋನೋದು ಶೀಲ್ಡ್ ಯೂಸೇ ಮಾಡ್ತಾಯಿಲ್ಲ, ಹಳೆ ವೀಡಿಯೋದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ ಗುರು. ಸುಮ್ಮನೆ ಹೋಗಿ ಇವಾಗ ಕ್ರೋನೋ ಶೀಲ್ಡ್ ಹಾಕೊಂಬಿಡೋಣ, ಬಂದಾಗ ಎನಿಮಿ ಬೇಕಾಗುತ್ತೆ ಗುರು. ಬಂದರು ಎನಿಮಿ ಗುರು, ಕಿಲ್ ಆದರು. ನನ್ನ ಫ್ರೆಂಡು ಕಿಲ್ ಮಾಡಿದ್ರು, ನಾನು ಕೂಡ ಡ್ಯಾಮೇಜ್ ಕೊಟ್ಟೆ. ಒಂದು ಎನಿಮಿ ಕಿಲ್ ಆಗಿದ್ದಾರೆ, ಇನ್ನು ಒಬ್ಬರು ಇದ್ದಾರೆ ಗೈಸ್, ಇನ್ನೊಬ್ಬರು ಇವರು ರೀಕನೆಕ್ಟಿಂಗ್ ಪ್ರ್ಯಾಂಕ್ ಮಾಡ್ತಾರೆ. ಹಂಗಿದ್ರೆ ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಈ ಸತಿ ವಿಕ್ಟ್ರಿ ಆಗಿದೆ ಗೈಸ್, ಸ್ಕೋರ್ 4-4 ಆಗಿದೆ. ಇದು ಲಾಸ್ಟ್ ಮ್ಯಾಚು. ಈ ಲಾಸ್ಟ್ ಮ್ಯಾಚ್ನ ಗೆದ್ದರೆ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಗುರು. ಈ ಸತಿ ನನಗೆ ಬಂದಿದೆ ಚಾನ್ಸು. ನಾನು ಬಂದುಬಿಟ್ಟು MP53 ತೊಗೋತಾ ಇದ್ದೀನಿ ಮತ್ತು ಒಂದು ಡಬಲ್ ಬ್ಯಾರೆಲ್ನ ತೊಗೋತಾ ಇದ್ದೀನಿ ಗುರು. ನಾನು ಈ ಸತಿ MP53 ಆಡಿಸ್ತೀನಿ ಗುರು. ಈ ಸತಿ ಇಬ್ಬರು ಒಂದೊಂದು ಕಡೆ ರಶ್ ಆಗೋಣ. ನಾನು ಲೆಫ್ಟ್ ಸೈಡ್ ರಶ್ ಆಗ್ತೀನಿ, ನನ್ನ ಫ್ರೆಂಡು ರೈಟ್ ಸೈಡ್ಗೆ ಹೋಗ್ತಾರೆ. ಬಟ್ ಹುಷಾರಾಗಿ ಕವರ್ ತೊಗೊಂಡಿಡ್ಬೇಕು ಗೈಸ್, ಅದೊಂದೇ ಮೀನು ಗುರು. ಎಲ್ಲಿದ್ದಾರೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಗೆ ಡ್ಯಾಮೇಜ್ ಬಿತ್ತು ಅಂತ ಅನಿಸುತ್ತೆ. ಇಲ್ಲ ಗೈಸ್, ಬಿದ್ದಿಲ್ಲ, ಬಿದ್ದಿದೆ ಗೈಸ್, ಬಿದ್ದಿದೆ. ಬ್ಯಾನ್ ಥರ ಮಾಡ್ತಾಯಿದ್ದಾರೆ, ಇಲ್ಲೇ ನಿಂತಿದ್ದಾರೆ. ನನ್ನ ಫ್ರೆಂಡು ಲೈಫ್ ಹೋಗಿದೆ ಗೈಸ್. ಇನ್ನೊಂದು ಮೆಡಿಕಿಟ್ ಹಾಕ್ಕೊಂಡಿದ್ದಾರೆ ನನ್ನ ಫ್ರೆಂಡು. ಡ್ಯಾಮೇಜ್ ಹೊಡಿತಾ ಇದ್ದಾರೆ ಅವ್ರಿಗೆ. ಸರಿ ಕಿಲ್ ಮಾಡಿದೆ ಗೈಸ್. ನನ್ನ ಫ್ರೆಂಡ್ ಲೈಫ್ ಒಂಚೂರಿತ್ತು, ಬೋಯ್ ಆಗಿದೆ ಗೈಸ್. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ. ಮತ್ತು ಪಕ್ಕದ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಈ ಚಾನಲಲ್ಲಿ ತರ್ತಾ ಇರ್ತೀನಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಲ್ಲಿ ಹೊಸ ವೀಡಿಯೋಸ್ ಬರೋ ಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.